ನಾಗಮಂಗಲ ಗಲಭೆ ಬಳಿಕ ದಾವಣಗೆರೆ ಧಗಧಗಿಸಿತ್ತು. ಗಣೇಶನ ಮೆರವಣಿಗೆ ಮೇಲೆ ಕೋಮು ಗಿಡಿಗೇಡಿಗಳು ಕಲ್ಲು ತೂರಿದ್ರು. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಯಾರು? ಕಲ್ಲು ತೂರಿದ ಕೋಮು ಕಿಡಿಗೇಡಿಗಳು ಯಾರು? ಈ ಸ್ಟೋರಿ ನೋಡಿ. ನಾಗಮಂಗಲದಲ್ಲಿ ಹೊತ್ತಿ ಉರಿದ ಬೆಂಕಿ ದಾವಣಗೆರೆಗೂ ಹಬ್ಬಿತ್ತು. ಕೋಮು ಕಿಚ್ಚಿಗೆ ಬೆಣ್ಣೆ ನಗರಿ ಧಗಧಗಿಸಿತ್ತು. ಸಮಾಜದ ಶಾಂತಿಯನ್ನೇ ಹಾಳು ಮಾಡಿತ್ತು. ಅಷ್ಟಕ್ಕೂ ಗಣೇಶೋತ್ಸವ ವೇಳೆ ದಾವಣಗೆರೆ ಧಗಧಗಿಸೋಕೆ ಕಾರಣ ಆ ಕೋಮು ಗೇಡಿಗಳು. ದಾವಣಗೆರೆ ಧಗಧಗಿಸೋಕೆ ಕಾರಣ ಅವರು. ಮೊದಲು ಕಲ್ಲು ತೂರಿದೆ ಆ ಕೋಮುಗೇಡಿಗಳು. ಹಳೆ ದಾವಣಗೆರೆಯ ಬೇತೂರು ರಸ್ತೆಯಲ್ಲಿ ಗಣೇಶನ ಮೆರವಣಿಗೆ ವೇಳೆ ಕಿಡಿಗೇಡಿಗಳು ಕಲ್ಲು ತೂರಿದ್ರು. ದುರುಳರ ಅಟ್ಟಹಾಸಕ್ಕೆ ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ರು. ಸದ್ಯ ಬಸವನಗರ ಪೊಲೀಸ್ ಠಾಣಾ ಪೇದೆ ನೀಡಿದ ದೂರಿನಲ್ಲಿರೋ ಅಂಶ ಬೆಚ್ಚಿ ಬೀಳಿಸುವಂತಿದೆ. ಗಣೇಶೋತ್ಸವ ವೇಳೆ ಮೊದಲು ಕಲ್ಲು ಎಸೆದಿದ್ದೆ ಅನ್ಯ ಕೋಮಿನ ಯುವಕರು ಅಂತ ಪೊಲೀಸ್ ಕಾನ್ಸ್ಟೇಬಲ್ ನೀಡಿರೋ ದೂರಿನಲ್ಲಿ ಉಲ್ಲೇಖವಾಗಿದೆ. ಗಣೇಶನ ಮೆರವಣಿಗೆ ಮೇಲೆ ಏಕಾಏಕಿ 50ರಿಂದ 60 ಅನ್ಯ ಕೋಮಿನ ಯುವಕರು ನುಗ್ಗಿದ್ರಂತೆ. ಮೆರವಣಿಗೆಯಲ್ಲಿದ್ದ ಜನರನ್ನ ಕೊಲೆ ಮಾಡುವ ಉದ್ದೇಶದಿಂದಲೇ ಕಲ್ಲು ತೂರಿದ್ರಂತೆ. ಆಗ ಪೊಲೀಸರಿಗೂ ಕಲ್ಲೇಟು ಬಿದ್ದಿದೆ ಅಂತ ಖುದ್ದು ಪೊಲೀಸ್ ಕಾನ್ಸ್ಟೇಬಲ್ ದೂರು ನೀಡಿದ್ದಾರೆ. ಗಲಭೆ ನಡೆದಾಗಿನಿಂದಲೂ ಇವತ್ತಿನವರೆಗೂ ಹಳೆ ದಾವಣಗೆರೆ ಭಾಗದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಯಾರೋ ಕೋಮುಗೇಡಿಗಳು ಮಾಡೋ ಕಿಡಿಗೇಡಿತನಕ್ಕೆ ಗಣೇಶೋತ್ಸವದ ಸಂಭ್ರಮ ನುಚ್ಚು ನೂರಾಗಿದ್ದು ಮಾತ್ರ ದುರಂತ. ಕ್ಯಾಮರಾಮನ್ ಶಿವರಾಜ್ ಎಲೆಗೇರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ನಾಗಮಂಗಲ ಗಲಭೆ ಬಳಿಕ ದಾವಣಗೆರೆ ಧಗಧಗಿಸಿತ್ತು. ಗಣೇಶನ ಮೆರವಣಿಗೆ ಮೇಲೆ ಕೋಮು ಗಿಡಿಗೇಡಿಗಳು ಕಲ್ಲು ತೂರಿದ್ರು. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಯಾರು? ಕಲ್ಲು ತೂರಿದ ಕೋಮು ಕಿಡಿಗೇಡಿಗಳು ಯಾರು? ಈ ಸ್ಟೋರಿ ನೋಡಿ. ನಾಗಮಂಗಲದಲ್ಲಿ ಹೊತ್ತಿ ಉರಿದ ಬೆಂಕಿ ದಾವಣಗೆರೆಗೂ ಹಬ್ಬಿತ್ತು. ಕೋಮು ಕಿಚ್ಚಿಗೆ ಬೆಣ್ಣೆ ನಗರಿ ಧಗಧಗಿಸಿತ್ತು. ಸಮಾಜದ ಶಾಂತಿಯನ್ನೇ ಹಾಳು ಮಾಡಿತ್ತು. ಅಷ್ಟಕ್ಕೂ ಗಣೇಶೋತ್ಸವ ವೇಳೆ ದಾವಣಗೆರೆ ಧಗಧಗಿಸೋಕೆ ಕಾರಣ ಆ ಕೋಮು ಗೇಡಿಗಳು. ದಾವಣಗೆರೆ ಧಗಧಗಿಸೋಕೆ ಕಾರಣ ಅವರು. ಮೊದಲು ಕಲ್ಲು ತೂರಿದೆ ಆ ಕೋಮುಗೇಡಿಗಳು. ಹಳೆ ದಾವಣಗೆರೆಯ ಬೇತೂರು ರಸ್ತೆಯಲ್ಲಿ ಗಣೇಶನ ಮೆರವಣಿಗೆ ವೇಳೆ ಕಿಡಿಗೇಡಿಗಳು ಕಲ್ಲು ತೂರಿದ್ರು. ದುರುಳರ ಅಟ್ಟಹಾಸಕ್ಕೆ ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ರು. ಸದ್ಯ ಬಸವನಗರ ಪೊಲೀಸ್ ಠಾಣಾ ಪೇದೆ ನೀಡಿದ ದೂರಿನಲ್ಲಿರೋ ಅಂಶ ಬೆಚ್ಚಿ ಬೀಳಿಸುವಂತಿದೆ. ಗಣೇಶೋತ್ಸವ ವೇಳೆ ಮೊದಲು ಕಲ್ಲು ಎಸೆದಿದ್ದೆ ಅನ್ಯ ಕೋಮಿನ ಯುವಕರು ಅಂತ ಪೊಲೀಸ್ ಕಾನ್ಸ್ಟೇಬಲ್ ನೀಡಿರೋ ದೂರಿನಲ್ಲಿ ಉಲ್ಲೇಖವಾಗಿದೆ. ಗಣೇಶನ ಮೆರವಣಿಗೆ ಮೇಲೆ ಏಕಾಏಕಿ 50ರಿಂದ 60 ಅನ್ಯ ಕೋಮಿನ ಯುವಕರು ನುಗ್ಗಿದ್ರಂತೆ. ಮೆರವಣಿಗೆಯಲ್ಲಿದ್ದ ಜನರನ್ನ ಕೊಲೆ ಮಾಡುವ ಉದ್ದೇಶದಿಂದಲೇ ಕಲ್ಲು ತೂರಿದ್ರಂತೆ. ಆಗ ಪೊಲೀಸರಿಗೂ ಕಲ್ಲೇಟು ಬಿದ್ದಿದೆ ಅಂತ ಖುದ್ದು ಪೊಲೀಸ್ ಕಾನ್ಸ್ಟೇಬಲ್ ದೂರು ನೀಡಿದ್ದಾರೆ. ಗಲಭೆ ನಡೆದಾಗಿನಿಂದಲೂ ಇವತ್ತಿನವರೆಗೂ ಹಳೆ ದಾವಣಗೆರೆ ಭಾಗದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಯಾರೋ ಕೋಮುಗೇಡಿಗಳು ಮಾಡೋ ಕಿಡಿಗೇಡಿತನಕ್ಕೆ ಗಣೇಶೋತ್ಸವದ ಸಂಭ್ರಮ ನುಚ್ಚು ನೂರಾಗಿದ್ದು ಮಾತ್ರ ದುರಂತ.
ಕ್ಯಾಮರಾಮನ್ ಶಿವರಾಜ್ ಎಲೆಗೇರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ನಾಗಮಂಗಲ ಗಲಭೆ ಬಳಿಕ ದಾವಣಗೆರೆ ಧಗಧಗಿಸಿತ್ತು. ಗಣೇಶನ ಮೆರವಣಿಗೆ ಮೇಲೆ ಕೋಮು ಕಿಡಿಗೇಡಿಗಳು ಕಲ್ಲು ತೂರಿದ್ರು. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಯಾರು? ಕಲ್ಲು ತೂರಿದ ಕೋಮು ಕಿಡಿಗೇಡಿಗಳು ಯಾರು? ಈ ಸ್ಟೋರಿ ನೋಡಿ. ನಾಗಮಂಗಲದಲ್ಲಿ ಹೊತ್ತಿ ಉರಿದ ಬೆಂಕಿ ದಾವಣಗೆರೆಗೂ ಹಬ್ಬಿತ್ತು. ಕೋಮು ಕಿಚ್ಚಿಗೆ ಬೆಣ್ಣೆ ನಗರಿ ಧಗಧಗಿಸಿತ್ತು. ಸಮಾಜದ ಶಾಂತಿಯನ್ನೇ ಹಾಳು ಮಾಡಿತ್ತು. ಅಷ್ಟಕ್ಕೂ ಗಣೇಶೋತ್ಸವ ವೇಳೆ ದಾವಣಗೆರೆ ಧಗಧಗಿಸೋಕೆ ಕಾರಣ ಆ ಕೋಮು ಗೇಡಿಗಳು. ದಾವಣಗೆರೆ ಧಗಧಗಿಸೋಕೆ ಕಾರಣ ಅವರು. ಮೊದಲು ಕಲ್ಲು ತೂರಿದೆ ಆ ಕೋಮುಗೇಡಿಗಳು. ಹಳೆ ದಾವಣಗೆರೆಯ ಬೇತೂರು ರಸ್ತೆಯಲ್ಲಿ ಗಣೇಶನ ಮೆರವಣಿಗೆ ವೇಳೆ ಕಿಡಿಗೇಡಿಗಳು ಕಲ್ಲು ತೂರಿದ್ರು. ದುರುಳರ ಅಟ್ಟಹಾಸಕ್ಕೆ ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ರು. ಸದ್ಯ ಬಸವನಗರ ಪೊಲೀಸ್ ಠಾಣಾ ಪೇದೆ ನೀಡಿದ ದೂರಿನಲ್ಲಿರೋ ಅಂಶ ಬೆಚ್ಚಿ ಬೀಳಿಸುವಂತಿದೆ. ಗಣೇಶೋತ್ಸವ ವೇಳೆ ಮೊದಲು ಕಲ್ಲು ಎಸೆದಿದ್ದೇ ಅನ್ಯ ಕೋಮಿನ ಯುವಕರು ಅಂತ ಪೊಲೀಸ್ ಕಾನ್ಸ್ಟೇಬಲ್ ನೀಡಿರೋ ದೂರಿನಲ್ಲಿ ಉಲ್ಲೇಖವಾಗಿದೆ. ಗಣೇಶನ ಮೆರವಣಿಗೆ ಮೇಲೆ ಏಕಾಏಕಿ 50 ರಿಂದ 60 ಅನ್ಯ ಕೋಮಿನ ಯುವಕರು ನುಗ್ಗಿದ್ರಂತೆ. ಮೆರವಣಿಗೆಯಲ್ಲಿದ್ದ ಜನರನ್ನ ಕೊಲೆ ಮಾಡುವ ಉದ್ದೇಶದಿಂದಲೇ ಕಲ್ಲು ತೂರಿದ್ರಂತೆ. ಆಗ ಪೊಲೀಸರಿಗೂ ಕಲ್ಲೇಟು ಬಿದ್ದಿದೆ ಅಂತ ಖುದ್ದು ಪೊಲೀಸ್ ಕಾನ್ಸ್ಟೇಬಲ್ ದೂರು ನೀಡಿದ್ದಾರೆ. ಗಲಭೆ ನಡೆದಾಗಿನಿಂದಲೂ ಇವತ್ತಿನವರೆಗೂ ಹಳೆ ದಾವಣಗೆರೆ ಭಾಗದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಯಾರೋ ಕೋಮುಗೇಡಿಗಳು ಮಾಡೋ ಕಿಡಿಗೇಡಿತನಕ್ಕೆ ಗಣೇಶೋತ್ಸವದ ಸಂಭ್ರಮ ನುಚ್ಚು ನೂರಾಗಿದ್ದು ಮಾತ್ರ ದುರಂತ. ಕ್ಯಾಮರಾಮನ್ ಶಿವರಾಜ್ ಎಲೆಗೇರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ನಾಗಮಂಗಲ ಗಲಭೆ ಬಳಿಕ ದಾವಣಗೆರೆ ಧಗಧಗಿಸಿತ್ತು. ಗಣೇಶನ ಮೆರವಣಿಗೆ ಮೇಲೆ ಕೋಮು ಕಿಡಿಗೇಡಿಗಳು ಕಲ್ಲು ತೂರಿದ್ರು. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಯಾರು? ಕಲ್ಲು ತೂರಿದ ಕೋಮು ಕಿಡಿಗೇಡಿಗಳು ಯಾರು? ಈ ಸ್ಟೋರಿ ನೋಡಿ. ನಾಗಮಂಗಲದಲ್ಲಿ ಹೊತ್ತಿ ಉರಿದ ಬೆಂಕಿ ದಾವಣಗೆರೆಗೂ ಹಬ್ಬಿತ್ತು. ಕೋಮು ಕಿಚ್ಚಿಗೆ ಬೆಣ್ಣೆ ನಗರಿ ಧಗಧಗಿಸಿತ್ತು. ಸಮಾಜದ ಶಾಂತಿಯನ್ನೇ ಹಾಳು ಮಾಡಿತ್ತು. ಅಷ್ಟಕ್ಕೂ ಗಣೇಶೋತ್ಸವ ವೇಳೆ ದಾವಣಗೆರೆ ಧಗಧಗಿಸೋಕೆ ಕಾರಣ ಆ ಕೋಮು ಗೇಡಿಗಳು. ದಾವಣಗೆರೆ ಧಗಧಗಿಸೋಕೆ ಕಾರಣ ಅವರು. ಮೊದಲು ಕಲ್ಲು ತೂರಿದೆ ಆ ಕೋಮುಗೇಡಿಗಳು. ಹಳೆ ದಾವಣಗೆರೆಯ ಬೇತೂರು ರಸ್ತೆಯಲ್ಲಿ ಗಣೇಶನ ಮೆರವಣಿಗೆ ವೇಳೆ ಕಿಡಿಗೇಡಿಗಳು ಕಲ್ಲು ತೂರಿದ್ರು. ದುರುಳರ ಅಟ್ಟಹಾಸಕ್ಕೆ ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ರು. ಸದ್ಯ ಬಸವನಗರ ಪೊಲೀಸ್ ಠಾಣಾ ಪೇದೆ ನೀಡಿದ ದೂರಿನಲ್ಲಿರೋ ಅಂಶ ಬೆಚ್ಚಿ ಬೀಳಿಸುವಂತಿದೆ. ಗಣೇಶೋತ್ಸವ ವೇಳೆ ಮೊದಲು ಕಲ್ಲು ಎಸೆದಿದ್ದೇ ಅನ್ಯ ಕೋಮಿನ ಯುವಕರು ಅಂತ ಪೊಲೀಸ್ ಕಾನ್ಸ್ಟೇಬಲ್ ನೀಡಿರೋ ದೂರಿನಲ್ಲಿ ಉಲ್ಲೇಖವಾಗಿದೆ. ಗಣೇಶನ ಮೆರವಣಿಗೆ ಮೇಲೆ ಏಕಾಏಕಿ 50 ರಿಂದ 60 ಅನ್ಯ ಕೋಮಿನ ಯುವಕರು ನುಗ್ಗಿದ್ರಂತೆ. ಮೆರವಣಿಗೆಯಲ್ಲಿದ್ದ ಜನರನ್ನ ಕೊಲೆ ಮಾಡುವ ಉದ್ದೇಶದಿಂದಲೇ ಕಲ್ಲು ತೂರಿದ್ರಂತೆ. ಆಗ ಪೊಲೀಸರಿಗೂ ಕಲ್ಲೇಟು ಬಿದ್ದಿದೆ ಅಂತ ಖುದ್ದು ಪೊಲೀಸ್ ಕಾನ್ಸ್ಟೇಬಲ್ ದೂರು ನೀಡಿದ್ದಾರೆ.
ಗಲಭೆ ನಡೆದಾಗಿನಿಂದಲೂ ಇವತ್ತಿನವರೆಗೂ ಹಳೆ ದಾವಣಗೆರೆ ಭಾಗದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಯಾರೋ ಕೋಮುಗೇಡಿಗಳು ಮಾಡೋ ಕಿಡಿಗೇಡಿತನಕ್ಕೆ ಗಣೇಶೋತ್ಸವದ ಸಂಭ್ರಮ ನುಚ್ಚು ನೂರಾಗಿದ್ದು ಮಾತ್ರ ದುರಂತ. ಕ್ಯಾಮರಾಮನ್ ಶಿವರಾಜ್ ಎಲೆಗೇರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.